ನಂಜನಗೂಡಿನ 2ನೇ ದಿನದ ಸುತ್ತೂರು ಜಾತ್ರೆಯಲ್ಲಿ ಸುತ್ತೂರು ಶ್ರೀ ಕ್ಷೇತ್ರದ ಪರಮ ಪೂಜ್ಯ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಹಾಗೂ ವಿವಿಧ ಮಠಾಧೀಶರ ದಿವ್ಯ ಸಾನ್ನಿಧ್ಯದಲ್ಲಿ ಸರಳ ಸಾಮೂಹಿಕ ವಿವಾಹ ನಡೆಯಿತು. ಸಾಮೂಹಿಕ ವಿವಾಹದಲ್ಲಿ ಕರ್ನಾಟಕ ಹಾಗೂ ತಮಿಳುನಾಡು ಸೇರಿದಂತೆ ವಿವಿಧೆಡೆಯಿಂದ ಬಂದ 120 ಜೋಡಿಗಳು ಪಾಲ್ಗೊಂಡಿದ್ದರು. ಅದರಲ್ಲಿ ತಮಿಳುನಾಡಿನ 23 ಜೋಡಿಗಳು, 4 ಜೋಡಿ ವಿಶೇಷ ಚೇತನರು ಮತ್ತು 1 ಮರುಮದುವೆಯ ಜೋಡಿಗಳು ಎಲ್ಲರ ಗಮನ ಸೆಳೆದವು. ನವ ಜೋಡಿಗಳಿಗೆ ಶ್ರೀಗಳು, ಗಣ್ಯರು ಸೇರಿದಂತೆ ಮುಂತಾದವರು ಎಲ್ಲ ವಧುವರರಿಗೆ ಮಂತ್ರಾಕ್ಷತೆ ಹಾಕುವ ಮೂಲಕ ಶುಭ ಹಾರೈಸಿದರು. ಪೂಜ್ಯರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಪೂಜ್ಯ ಶ್ರೀ ಸ್ವಾಮಿ ಭಕ್ತದತ್ತ ಜ್ಞಾನ ತಪಸ್ವಿ ಶ್ರೀಗಳನ್ನು ಕೂಡ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಮತ್ತೋರ್ವರಾದಂತಹ ಪೂಜ್ಯ ಶ್ರೀ ಶಿವರಾತ್ರಿ ಶಿವಯೋಗಿಗಳವರ ಶ್ರೀಮಠದ ಗುರು ಪರಂಪರೆಯನ್ನು ಮನಸಾರೆ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿ ನಿರಂತರವಾಗಿ ತಮ್ಮ ದರ್ಶನ ಆಶೀರ್ವಾದವನ್ನು ಕರುಣಿಸುತ್ತಿರುವ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಹೇಗೆ ಅನಿಸ್ತಾ ಇದೆ ನಿಮಗೆ ಮದುವೆ? ತುಂಬ ಖುಷಿ ಅನ್ನಿಸ್ತದೆ, ತುಂಬ ಖುಷಿ ಆಗ್ತದೆ. ಯಾಕೆಂದರೆ ಇಷ್ಟು ಜನರ ಮುಂದ್ಗಡೆ ನಾನೊಂದು ಹ್ಯಾಂಡಿಕ್ಯಾಪ್ ಆಗಿದ್ರು ಅವಕಾಶ ಸಿಕ್ಕಿದೆಯಲ್ಲ, ತುಂಬ ಖುಷಿ ಆಗ್ತಾ ಇದೆ. ಯಾವ ಊರು? ನಮ್ಮದು ಮೂಡ್ಲಗ್ರಾರ. ನನ್ನ ಹೆಸರು ಬಂದು ಮೇಘ ಅಂತೇಳಿ, ಹಸ್ಬೆಂಡ್ ಹೆಸರು ಬಂದು ಬಸವಜಪ್ಪ ಅಂತೇಳಿ. ಜೊತೆ ಇಲ್ಲ, ಸಂಬಂಧ ಏನಿಲ್ಲ. ಅವರೇ ಇಷ್ಟಪಟ್ಟು ಬಂದಿದ್ದು? ಇಲ್ಲ, ನಾವು ಮನೇಲಿ ಎಲ್ಲ ಒಪ್ಪಿಗೆ ತಗೊಂಡು ಮಾಡ್ತೀವಿ. ಎಷ್ಟು ಖುಷಿ ಅನ್ಸುತ್ತೆ? ತುಂಬ ಖುಷಿ ಅನ್ನಿಸ್ತದೆ, ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ. ಸರಳ ಮದುವೆ ಅಂದ್ರೆ ಏನೋ ಇದಾಗ್ತದ, ಅದ್ದೂರಿ ಆಗ್ಬೇಕು? ಸರಳಾದ ಇಷ್ಟು ಜನ ತುಂಬ ಖುಷಿ ಆಗ್ತಾ ಇದೆ. ಮೂಡಲಗ್ರಾರ ಚಾಮರಾಜನಗರ ಕಾರ್ಯಕ್ರಮ ಪ್ರಾರಂಭ ಆಗುವ ಮೊದಲು ಉತ್ತರ ವಿಸರ್ಜನೆ ಇದ್ರೆ ಹೋಗಿದ್ದು ತಾವು ಬರ್ಬೋದು ಅಂತಕ್ಕಂಥ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಶಾಂತಿಗಿರಿ ಸಿದ್ಧ ವೈದ್ಯಕೀಯ ಕಾಲೇಜು ಮತ್ತು ಪದರ್ಕಾಡಿನಲ್ಲಿ ಆಯುರ್ವೇದ ವೈದ್ಯಕೀಯ ಕಾಲೇಜು ಸ್ಥಾಪಿಸುವಲ್ಲಿ ಶ್ರಮಿಸಿದ್ದಾರೆ. ರಾಷ್ಟ್ರ ರಾಜಧಾನಿ ದಕ್ಷಿಣ ದೆಹಲಿಯ ಸಾಕೇತ್ನಲ್ಲಿರ್ತಕ್ಕಂತಹ JSS ಆಶ್ರಮದ ಸಮೀಪ ಶಾಂತಗಿರಿ ಈ ನಾಡಿನ ಭವ್ಯ ಪರಂಪರೆಯಿಂದ ಉಳಿಸ್ತಾ ಇರುವಂತಹ ದೊಡ್ಡ ಮಠ ಇದು. ಈ ಸಂಸ್ಥೆಯನ್ನು ಹೊಂದಿರುವಂತಹ ಈ ಮಠದಲ್ಲಿ ಅಕ್ಷರದಾಸೋಹ, ಅನ್ನದಾಸೋಹ ಕೂಡ ನಿರಂತರ. ಹಾಗೆ ಶ್ರೀ ರಣದವೇಲು ವೆಂಕಟರಾಮೇಶ್ವರರಾವ್ ರಾಮೋಜಿ ಯೂನಿವರ್ಸಿಟಿ ಹೈದರಾಬಾದ್ ಅವರು ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ which help to lead our life in harmony with God and nature. Sandhigiri Ashrams strive to promote spiritual values such as universal love, faith, peace and ಆಶೀರ್ವಾದ ನಿಮ್ಮ ತಾಲೆಯ ಕಾರ್ಯಕರ್ತರು, ಸ್ವಯಂ ಸೇವಕರು ದಯಮಾಡಿ ಪರಸ್ಪರ
ಗ್ರೂಪ್ ಫೋಟೋ ಬರೋದಿಲ್ಲ, ಬನ್ನಿ ಈ ಕಡೆ ಬನ್ನಿ. ಬನ್ನಿ ಸರ್, ಈ ಕಡೆ ಬನ್ನಿ, ಹೊರಗಡೆ ಬನ್ನಿ ಸರ್. ದೇಶದ ಎಲ್ಲ ಮಾಸಗಳ ಕಲ್ಯಾಣಕ್ಕಾಗಿ ಎಲ್ಲ ಈ ಕೌಟುಂಬಿಕ ಕನ್ನಡ ನಾಡಿನ ಸಮಸ್ತ ಜನತೆಯ ಪರವಾಗಿ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರ ದಿವ್ಯ ಸ್ಥಾನದಲ್ಲಿ ಭಕ್ತಿಯಿಂದ ಅಭಿನಂದನ ಪೂರ್ವಕವಾಗಿರುವಂತಹ ಪ್ರಣಾಮಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಹೊಸಬಾಳಿಗೆ ಪದಾರ್ಪಣೆಯನ್ನು ಮಾಡ್ತಾ ಇರುವಂತಹ ನವ ವಧುವರರಿಗೆ ಒಂದು ಮಾತನ್ನು ಪ್ರೀತಿಯಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ದೇಶದಲ್ಲಿ 4 ಆಶ್ರಮಗಳಲ್ಲಿ ಎಲ್ಲಕ್ಕಿಂತ ಬಲಿಷ್ಠವಾಗಿರುವಂತಹ ಆಶ್ರಮ ಯಾವುದು ಅಂತ ಕೇಳಿದ್ರೆ ಅದು ಗೃಹಸ್ಥಾಶ್ರಮ ಅನ್ನುವಂಥ ಮಾತನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ನನ್ನ ಹಿರಿಯರು ಇನ್ನಿತರ 3 ಆಶ್ರಮಗಳಿಗೆ ಆಧಾರ ಸ್ತಂಭವಾಗಿರುವಂಥದ್ದು ಯಾವುದು ಅಂತ ಕೇಳಿದ್ರೆ ಅದು ಗೃಹಸ್ಥಾಶ್ರಮ ಅನ್ನುವಂಥ ಮಾತನ್ನ ಅವರು ಇದನ್ನ ಧನ್ಯೋ ಗೃಹಸ್ಥಾಶ್ರಮ ಅನ್ನುವ ನಿಟ್ಟಿನಲ್ಲಿ ಕರೆದಿರುವಂಥದ್ದು ನಾವೆಲ್ಲ ಗಮನಿಸಿದರೆ ಈ ಆಶ್ರಮದ ಘನತೆ ಗೌರವ ಎಷ್ಟೊಂದು ಇದೆ ಅನ್ನುವಂಥ ಮಾತನ್ನ ನಮಗೆ ಗೋಚರ ಆಗ್ತಾ ಇದೆ. ಇವತ್ತು ಎಲ್ಲ ದೈವದ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರ ಪಾವನ ಸಾನ್ನಿಧ್ಯದಲ್ಲಿ ಅನೇಕ ಧರ್ಮಗಳ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವರ ಬದುಕು ಹಸನಾಗಬೇಕು, ಅವರ ಬದುಕು ಸುಂದರವಾಗಿರಬೇಕು,